ಕಡ್ಲಿ ಕೊಟ್ಟೇನಿ ಅವನ್ ಏನ್ ಮಾಡ್ರಿ ಹೊಳ್ ತಗೊಂಬರ್ರಿ ಅಂದ. ಹೌದು. ಬೀರ್ಬಲ್ಲ ಭಾಷಾನ ಅರಮನೆ ಒಳಗ ಅಂಗಳದಾಗ ನಿಟ್ಲಾ ಬಡದ್ ಬಿಟ್ಟು ಕಡ್ಲಿದು ಚೀಲ. ಹೌದಲ್ರಿಪ್ಪ. ಇದು ಮೊಮ್ಮದ ಒಳಗ್ ಹೋಯ್ತು, ಅಡಕಲ್ಗಳಿಗೆ ತೆಗೆದ ನೋಡ್ದೈತೆ, ಬುರ್ಬುರ್ ಹತ್ತಿ ಸ್ವಚ್ಛ ಅಟ್ಟಾಗಿತ್ತು ಒಳಗೇನ್ ಎಲ್ಲ ಕಾಲ. ಇದು ರೈತನ ಮಗನ ಕೆಲಸ. ಹಿಂಗ ಯಾರ್ಯಾರ ನಮ್ಮ ತಾಯಂದಿರ ಒಂದ್ ಅಡಮರಿ ಕೊಟ್ರಂದ್ರ ಒಂದ್ ಅಡಮರಿಗೆ 10 ಅಡಮರಿ ಬೆಳೆಸುವಂತ ಶಕ್ತಿ ರೈತನಲ್ಲಿ ಕರೆ ಸಾಲಿ ಕಲ್ತ ಮಗನ ಕಡೆ ಇಲ್ಲ. ಅಲ್ಲಿ ಪಟ್ಟ ಕಟ್ಟಕ್ಕೆ ಮಾರಿ ಬಿಡ್ತಾನ. ತಿಂಗಳಿಗೆ 6 ತಿಂಗಳಿಗೆ ಒಂದ್ ಮನೆಗೆ ಬಂದಂದ್ರ ಅವ ಎಮ್ಮಿ ಹೆಂಡಿ ನೋಡಿ ಮೂಗು ಮುಚ್ಕೊತಾನ ಮಗ. ಖರೆ ರೈತನ ಗುಣ ಅಂತದಿಲ್ಲ. ಮತ್ತ್ಯಾಂಗ್ರಿಪ್ಪ? ಹೇಸಿಗೆಲಾರದೆ ಅಂಗೈ ಹಚ್ಚಿ ದನಗಳ ಹೆಂಡಿ ಬಳಿತಾನ, ಉತ್ತರ ಹಾಲು ಹಿಂಡತಾನ, ನೊರಿ ಹಾಲು ಕುಡಿತಾನ, ತನ್ನ ಮಣ್ಣು ಭೂಮಿ ತಾಯಿ ಕೊಡ್ತಾನ, ಭೂಮಿ ತಾಯಿ ಮಣ್ಣು ತನ್ನ ಮೈಗೆ ಹಚ್ಕೊತಾನ ಅನ್ನೋ ಸಂಬಂಧ ಭೂಮಿ ತಾಯಿ ಎತ್ತಿ ಮುತ್ತು ಕೊಟ್ಟ ಅಂತ ಮಗನಿಗೆ ಉದ್ಧಾರ ಮಾಡ್ತಾವ. ಇದು ರೈತನ ಮಗ. ರೈತ ಅಣ್ಣ ತಮ್ಮಂದಿರೇ, ತಾವ್ಯಾರೂ ಕತ್ತಲವನ್ನ ಮಾಡಲಾರದೆ ಒಂದ 10 ನಿಮಿಷಗಳ ಕಾಲ ಏನಾಯ್ತ್ರಿ ಶಾಂತ್ಲೆ ಕೂತ್ರಿ ಅಂದ್ರ ಏನಾಗತ್ರಿಪ್ಪ? ಮಾತಾಡುವಂತ ಮಾತ ಅರ್ಥ ಆಗ್ತಾವ. ಹೌದು. ಯಾಕೆ ಈ ಮಾತನ್ನ ನಾವು ಹೇಳ್ಬೇಕಾಗ್ಯದಂದ್ರ, ಯಾಕ್ರಿಪ್ಪ? ನಮ್ಮಲ್ಲಿ ಎತ್ತು ಒಂದ್ ಸ್ವಲ್ಪ ಎಂಟ ಜಗತ್ತಾವ. ಒಂದ್ ಸ್ವಲ್ಪ ಜಗತ್ತವ್ರಿಪ್ಪ. ಸ್ವಲ್ಪ ಪೂರಾ ಹೇಳಿಲ್ಲ. ಇಲ್ಲಿ ಹೆಬ್ಬಾಳಟ್ಟಿ ಗ್ರಾಮ ಐತಿ, ಇಲ್ಲಿ ಬಬಲಾದವ್ರದು ತಿರುಗಾಡಿರ್ತಕ್ಕಂತ ಮಣ್ಣು ಐತಿ. ಮಣ್ಣು ಅಂತಲ್ರಿಪ್ಪ. ಎಲ್ಲೇರೆ ಗಳೆ ಹೊಡಿ ಮುಂದೆ ಮಣ್ಣು ಮುಚ್ಚಿ ಹೋಗ್ಬೋದು. ಖರೆ ಹೆಬ್ಬಾಳಟ್ಟಿ ಗ್ರಾಮದೊಳಗ ಧರ್ಮದ ಜಾಗೃತಿಯನ್ನ ಮಾಡ್ಬೇಕಾಗ್ಯದ, ಧರ್ಮದ ನ್ಯಾಯವನ್ನ ಮಾಡ್ಬೇಕಾಗ್ಯದ, ಧರ್ಮದಿಂದ ಭಗವಂತನ ಸೇವಾ ಮಾಡ್ಬೇಕಾಗಿತ್ರಿಪ್ಪ, ಮಾಡ್ಬೇಕಾಗ್ಯದ. ಹೌದು. ಏವಾ ಚಿಗವ ಈಗ 90 ವರ್ಷ ಆಗ್ಯಾವ ಮುದುಕಿ. ಸುಮ್ಮಿರ್ಲ ಸಣ್ಣ ಹುಡುಗರು ಗಪ್ ಕೂತಾವ. 90 ವರ್ಷದ ಮುದುಕಿ ಮಾತಾಡ್ಬೇಕು. ನನಗೂ ಹೊಚ್ಚಿಡಿತ್ತು. ಅವಾಗ ಇದು ತಪ್ಪಲ್ಲ. ಮಕ್ಕಳ ಮೊಮ್ಮಕ್ಕಳ ಜೀವ ತಿರ್ತಾವ. ಹೌದು. ವಿಷಯ ಕಮಿಟಿ ಅವರು ಬಂಗಾರ ತೂಕದ ವಿಷಯ ಇಟ್ರಿ. ನೀವು ಬಂಗಾರ ತೂಕದ ವಿಷಯ ಯಾವ್ದ್ರಿಪ್ಪ ಅದು? ದಾನ ಧರ್ಮ ಶಕ್ತಿ ಶಿವ ಪ್ರಪಂಚ ಪರಮಾರ್ಥ ಪಾಂಡವರ ಕೌರವರ ಎಲ್ಲಾ ಮುಗಿದು ಹೋಗ್ಯಾರ. ಇಲ್ಲಿ ದೇವತೆಗಳು ದಾನವರ ಎಲ್ಲಾ ವಿಷಯಗಳು ಇಲ್ಲಿ ಮುಗಿದು ಹೋಗ್ಯಾವ. ಹೌದು. ತಾವೆಲ್ಲ ರೈತನ ಮಕ್ಕಳು ಇದ್ದೀರಿ ಅನ್ನೋ ಸಂಬಂಧ ಈ ಭೂಮಿ ತಲೆ ಮ್ಯಾಲ ನೇಗಿಲ ಹೊತ್ತಂತ ರೈತ ಶ್ರೇಷ್ಠ. ರೈತನ ಮಗನ ಉದರದಿಂದ ಹುಟ್ಟಿರ್ತಕ್ಕಂತ ಮಗ ಗೌರ್ಮೆಂಟ್ ನೌಕರಿ ಮಾಡುವಂತ ಮಗ ಶ್ರೇಷ್ಠ. 2 ವಿಷಯಗಳನ್ನ ಇಟ್ಟಿರಿ. ಇಟ್ಟಾರಲ್ರಿಪ್ಪ. ಬಹಳ ಒಳ್ಳೆಯ ವಿಷಯ. ತಾವೆಲ್ಲಾರು ಎಟ್ಟೇನ ನೀವು ವಿಚಾರ ಮಾಡ್ಕೊಂಡು ವಿಷಯ ಇಟ್ಟಿರ್ಲ. ಈ ಕೆರೆ ಒಳಗ ಈಸುವಂತಾದ ನಮ್ಮಿಬ್ಬರಿಗೂ ಆಗತೈತೋ ಇಲ್ಲೋ ನನ್ನ ಆತ್ಮ ಸಾಕ್ಷಿಯಿಂದ ಹೇಳ್ತೇನೆ ನಾ. ಯಾಕಂತಂದ್ರ ಯಾಕ್ರಿಪ್ಪ? ದೈವ ಅನ್ನುವಂತಾದ ವಿಶಾಲವಾಗಿರತಕ್ಕಂಥದ್ದು. ಯಾವ ಹುತ್ತಿ ಒಳಗ ಯಾವ ಹಾವು ಇರ್ತದೆ ಹೇಳಕ್ ಆಗುದಿಲ್ಲ. ಆಗೋದಲ್ರಿಪ್ಪ. ತುಂಬಿದ ಕೊಡದಂಗ ಸುಮ್ಮನೆ ಕೂತಿರ್ತಾರ. ಕರೆ ಆತ್ಮ ಜ್ಞಾನ ಅನ್ನುವಂತಾದ ತುಂಬಿರ್ತದ ಅವರಲ್ಲಿ. ಹೌದು. ಮೌನ ಬಂಗಾರ ಮಾತ್ ಬೆಳ್ಳಿ. ಬೇಡ್ರಿಪ್ಪ. ನೀವೆಲ್ಲಾರು ಮೌನ ಆಗಿ ಕೂತೀರಿ ಅಂದ್ರೆ ನೀವೆಲ್ಲಾರು ಹಚ್ಚ ಬಂಗಾರ ಅದ್ರಿ. ನಾವೇನ್ ಒಡಕ ಗಡಿಗೆ ಹಂಗ ಒಡ ಮಾತಾಡ್ತೀವಿ ನೋಡು. ನಾವೆಲ್ಲಾರು ಬೆಳೆ ಇದ್ದಂಗ ಇಬ್ಬರು. ಹೌದು. ಬಹಳ ಒಳ್ಳೆಯ ವಿಷಯವನ್ನ ಇಟ್ಟಿದ್ದೀರಿ. ಹೌದು. ಇವತ್ತ ಭೂಮಿ ತಾಯಿಯ ಮಗ ಒಬ್ಬ ರೈತನ ಮಕ್ಕಳ 2 ಮಂದಿ, ಒಬ್ಬ ಹೊಲದಾಗ ಉದ್ಯೋಗ ಮಾಡುವಂತ ರೈತ, ಇನ್ನೊಬ್ಬ ಗೌರ್ಮೆಂಟ್ ನೌಕರಿ ಮಾಡುವಂತ ರೈತ, ಗೌರ್ಮೆಂಟ್ ನೌಕರಿ ಮಾಡುವಂತ ಮಗ. ಇಲ್ಲಿ ವಿಷಯ ನಮ್ಮ ಪಿಂಟು ಮಾಸ್ತರ್ ಏನ್ ಹೇಳಿದ್ರಿಪ್ಪ? ಸತ್ಯಪ್ಪ ಕಾಕ ಅವ್ರ ಪಾಳ್ಯದಾಗ ಯಾವ್ದು ಹಿಡ್ಕೋತಾರ ಹಿಡ್ಕೋಲಿ, ಹಿಡಿದು ಬಿಟ್ಟದ ಪಾಲ ನಾ ಮಾತಾಡ್ತೀನಿ ಅನ್ನುವಂತ ಮಾತನ್ನ ಹೇಳ್ಯಾರಲ್ರಿಪ್ಪ. ಹೇಳ್ಯಾರು, ನೀವೆಲ್ಲಾರು ಕೇಳಿರಿ. ಹೌದು. ಕಡೆಗೊಂದು ಮಾತು ಹೇಳಿದ್ರ ಅವ್ರು. ಮತ್ತೇನ್ ಹೇಳ್ಯಾರಿ?
ಒಂದು ಮಾತೇನ್ ಹೇಳಿದ್ರಪ್ಪ ಅಂತಂದ್ರ ಮಣಿಪುರ ಪಟ್ಟಣದಲ್ಲಿ ಬೊಬ್ಬರ ವಾಣ ಅರ್ಜುನನ ಮಗ ಇವತ್ತು ಸಂಜೆ 5 ಗಂಟೆ ಕಣ್ಣುಗುಡದ ಹಲ್ಲೂರು ಸತ್ಯಾತ್ಮಕನ ರುಂಡ ಒಂದೇ ಬಾಣದೊಳಗ ಹಲ್ಲೂರಿಗೆ ಕಳಿಸ್ಲಿಲ್ಲ ಅಂದ್ರ ಅಲ್ಲಿಗೆ ಪಿಂಟು ಅಲ್ಲತ್ತೇಳಿ ಚಾಲೆಂಜ್ ಕೊಟ್ಟು ಅಡಿಕೆ ಮಾಡೋದ ನಾವು. ಯವ್ವ ನೀವು ಹಣ್ಣು ತಿನ್ಕೋತ ಸುಮ್ಕೊಂಡ್ರಿ, ನೀವು ಎಲ್ಲಾರು ಒಂದೊಂದು ಹೆಣ್ಣು ಕೊಡಕ್ರಿ ನನಗ ಸರಿಪಲ್ಲೆ ಗದ್ಲ ಮಾಡ್ಬೇಡ್ರಿ ಯವ್ವ. ನಿಮ್ ಮಳೆ ಆದಿಂದ ನೀವು ನಮಗ ಹತ್ತಿಗೋಳ ಯವ್ವ ಈ ಕಡೆ ಅಲ್ಲ ಇವ್ ಇಲ್ಲಾರ ನೋಡಿ ಒಂದ್ 10 ಮಂದಿ ನಮ್ಮ ಹತ್ತಿಗೋಳ ಅವ್ರು. ವಿಷಯ ನೋಡ್ರಿ, ಜಗತ್ತಿನಲ್ಲಿ ಒಬ್ಬ ರೈತ ಇನ್ನೊಂದು ಸರ್ಕಾರ ನಡೆಸುವಂತ ನೌಕರಿಗಾರ. ಹೌದು. 2 ವಿಷಯಗಳಲ್ಲಿ ನಾನು ಶಾಲೆ ಕಲ್ತಿಲ್ಲ, ಹೆಬ್ಬಟ್ಟಿನ ಮನುಷ್ಯ. ಹೌದು. ಸುಮ್ ಏನೋ ಒಂದ್ ಲೈಸೆನ್ಸ್ ತೆಗ್ಸಾಕಾಗ್ಲಿ ಯಾವ್ದಾರ ಒಂದ್ ಕಾಗದ ಪತ್ರ ತೆಗಸ್ಬೇಕಾತಂದ್ರ 4ನೇ ಅದ ಎಲ್ಸಿ ಹೊಂಟದೈತಿ ನಂದು. ಬರ್ಯಾಕು ಬರಂಗಿಲ್ಲ, ಓದಾಕು ಬರಂಗಿಲ್ಲ. ಒಬ್ಬ ರೈತನ ಮಗ ಆಗಿ ನಾ ಹುಟ್ಟಿನಪ್ಪ ಅಂತಂದ್ರ ರೈತನ ಪಾಲ ನನಗಿರ್ಲಿ. ಹೌದು. ಜಗತ್ತ ಸುದ್ದಿ ಸಾರ್ತದ. ಏನಂತ್ರಿಪ್ಪ ಅದು? ಕೋಟಿ ವಿದ್ಯೆ ಇರಬಹುದು, ಜಗತ್ತಿನಲ್ಲಿ ಕೋಟಿ ವಿದ್ಯೆ ಇರಬಹುದು, ಕೋಟಿ ವಿದ್ಯೆ ಇರಬಹುದಲ್ರಿಪ್ಪ. ಖರೆ ಅದು ಮೇಟಿ ತೆಳಗ ಅಂತೇಳಿ ಬಲ್ಲವ್ರು ಹೇಳ್ಯಾರ. ನಾ ಹೇಳುವಂತ ಮಾತಲ್ಲಿ ಕೋಟಿ ವಿದ್ಯೆ ಇದ್ರು ಕೂಡ ಅದು ಮೇಟಿ ಕೆಳಗದಪ್ಪ ಅಂತೇಳಿ ಬಲ್ಲ ಜ್ಞಾನಿಗಳು ಹೇಳ್ಯಾರಲ್ರಿಪ್ಪ. ಇದು ಒಂದು ಮಾತು ಮುರಿದು ನಿಮ್ಮ ಅಪ್ಪನ ರುಂಡ ಹೊಡೆದು ಬಿಡುದು. ಹೌದು. ಮೇಟಿ ವಿದ್ಯಾ ಏನೂ ಸಂಬಂಧ ಇಲ್ಲ, ಕೋಟಿ ವಿದ್ಯಾನೇ ಶ್ರೇಷ್ಠ ಅಂತ ನೀವು ವಾದ ಮಾಡಿ ಅದನ್ನು ಸಿದ್ಧ ಮಾಡಿ ಅವ್ರ ಮನಸ್ಸು ಮುಟ್ಟುವಂಗ ಮಾತಾಡಿದಂದ್ರ ನನ್ನ ರುಂಡ ನೀ ತೆಗದಂಗ ಏನ್ ಹರಕಾತಿಲ್ಲ. ಹೌದು. ಅಯೋಧ್ಯವನ್ನು ತಗೊಂಡು ಬಂದ ರುಂಡ ಕಡ್ದಂಗ ಅಲ್ಲ, ಮಾತಿನಿಂದ ಕಡ್ದಂಗಲ್ರಿಪ್ಪ. ಜಗತ್ತ ಸುದ್ದಿ ಸಾರ್ಕೊಂತ ಬಂದದ 4 ಯುಗದಲ್ಲಿ ಕೋಟಿ ವಿದ್ಯೆಗಳಕ್ಕಿಂತ ಮೇಟಿ ವಿದ್ಯೆವೇ ಶ್ರೇಷ್ಠ ಅಂತ. ಅಂತ ಒಂದ ಮೇಟಿ ವಿದ್ಯೆಯನ್ನ ನಾವು ಹಿಡ್ಕೊಂಡು ಇವತ್ತಿನ ದಿವಸ ಒಂದು ಮಾತ ಏನಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ಅದು? ಒಬ್ಬ ಚೇರ್ಮನ್, ವೈಸ್ ಚೇರ್ಮನ್, ತಾಲೂಕ ಪಂಚಾಯತಿ ಅಧ್ಯಕ್ಷ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷ, MLA, MP, ಮಂತ್ರಿ, ಪ್ರಧಾನ ಮಂತ್ರಿ, ಹೌದ್ರಿ, ಇವರೆಲ್ಲರೂ ಮಣ್ಣಿನ ಮಕ್ಕಳು ಅದಾರ. ಈ ಮಣ್ಣಿನಲ್ಲಿ ದುಡ್ದ ಹೋಗಿ ಮ್ಯಾಗ ಕೂತಾರ. ಹೌದು. ಅವ್ರಿಗೂ ಜನ್ಮ ಕೊಟ್ಟವ್ರ ರೈತರ, ಹೌದು. ನಮಗೂ ಜನ್ಮ ಕೊಟ್ಟವ್ರ ರೈತರ. ಹೌದು. ಜಗತ್ತ ಅಲ್ಲೋಲ ಕಲ್ಲೋಲ ಆದ್ರೂ ಸಹಿತ ಸರ್ಕಾರ ಕೆಡಬಹುದು, ಎಬಸಬಹುದು. ಖರೆ ರೈತನ ಕೆಡವಾಕ ಎಬಸಾಕ ಆಗುದಿಲ್ಲ. ಇದು ತುಂಬಿದ ಕೊಡ ಇದ್ದಂಗ ರೈತ ಅಂದ್ರ, ತುಂಬಿದ ಕೊಡ ಇದ್ದಂಗ. ಅದಕ್ಕೆ ಜ್ಞಾನಿಗಳ ಒಂದ್ ಕಡೆ ಹೇಳ್ಯಾರಿ ಸರ, ಉತ್ತಮ ಕೃಷಿ, ಮಧ್ಯಮ ವ್ಯಾಪಾರ, ಕನಿಷ್ಠ ನೌಕರಿ ಅಂತ ಹೇಳ್ಯಾರ. ಹೌದು. ಚಪ್ಪಾಳಿ ಹೊಡಿ, ಚಪ್ಪಾಳಿ ಹೊಡಿ. ಚಪ್ಪಾಳಿಗೆ ಅಂದ್ರು ಮಾತೇನಂದ್ರ ನೋಡ್ರಿ, ಹೇಗಿಲ್ಲ. ತಾಳೆ ಅಂದ್ರ ಅದ, ಚಪ್ಪಾಳಿಗೆ ಅಂದ್ರ ಅದ. ಯಾಕ ಅಂತ ಕೇಳಿದ್ರ ಈ ನಮ್ಮ ದೇಶದ ಬೆನ್ನೆಲುಬು ಯಾರೇ ಇದ್ರು ಅದು ರೈತ ಅಂತ ಸಭಾದ ಕೈ ಎತ್ತೇಳ್ತೀನಿ. ಸಭಾದ ಖರೆ ನಿನ್ನ ನೌಕರಿಗಾರ ಯಾರು ಈ ದೇಶದ ಬೆನ್ನೆಲುಬು ಅಲ್ಲ. ಅಲ್ರಿಪ್ಪ, ಅಲ್ಲ ತಮ್ಮ. ಈ ದೇಶದ ಬೆನ್ನೆಲುವ ಒಬ್ಬ ರೈತದಾನಲ್ರಿಪ್ಪ. ಕೋಟಿ ವಿದ್ಯೆಗಳಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂತ ಒಬ್ಬ ಮೇಟಿವ್ ನಡೆಸಿರ್ತಕ್ಕಂತ ರೈತದ. ಹೌದಲ್ರಿಪ್ಪ. ಜಗತ್ತಿನಲ್ಲಿ ಒಂದು ಮಾತು ಹೇಳ್ತೀನಿ ನಿಮಗ. ಏನ್ರಿಪ್ಪ ಅದು? ಹಲ್ಲೆ ಹನುಮರ ದಿಲ್ಲಿ ಭಾಷಾಣ ಪಟ್ಟಣದಾಗ ಮೊದಲ ಹಸ್ತನಾವತಿ ಪಟ್ಟಣ ಅಂತ ಕರಿತಿದ್ರು. ಈಗ ಸದ್ಯ ಅದನ್ನ ದಿಲ್ಲಿ ಅಂತ ಕರಿತಾರ. ಅದನ್ನ ದಿಲ್ಲಿ ಅಂತ ಕರಿತಾರ. ಅವಾಗ ಸುಲ್ತಾನ್ ಭಾಷಾ ಅನ್ನತಕ್ಕಂತ ರಾಜ್ಯಭಾರ ಮಾಡ್ತಿದ್ದ ಹಸ್ತನಾವತಿ ಒಳಗೆ. ಹೌದ್ರಿಪ್ಪ. ಹೌದು. ಹಲ್ಲೆ ಹಣಬಾರ ದಿಲ್ಲಿ ಭಾಷಾಣ ಪಟ್ಟಣದೊಳಗ ಕಮಿಟಿ ಅವ್ರು ಬಂದ ತಕ್ಷಣ ಹೇಳಿದ್ರು, ನೀವು ರಾಮಾಯಣ, ಮಹಾಭಾರತ 18 ಇವೆಲ್ಲ ಬೇಡ್ರಿ, ನಮ್ ಸಿದ್ಧಾಟಿಗಾಗ ಸಂಬಂಧ ಇರ್ಬೇಕದು, ಅದಕ್ಕೆ ಅನುಗುಣವಾಗಿ ಮಾತಾಡ್ರಿ ಅಂತ ಹೇಳಿದ್ರು. ಹಲ್ಲೆ ಹಣಬಾರ ದಿಲ್ಲಿ ಭಾಷಾಣ ಪಟ್ಟಣದೊಳಗ ಒಡ್ಡಿ ವಾಲಗ ಶಿವಸ್ಥಾನ ಇದ್ದು ಜಕ್ಕಪ್ಪ ಮಲಪ್ಪ ಆ ಶಿವಸ್ಥಾನ ತರಾಕ್ ಹೋದಂತ ಜಾಗ ಅದು. ಅಲ್ಲಿ ಸುಲ್ತಾನ ಭಾಷಾ ಇದ್ದ. ಆತನ ಮಡದಿಯ ತಮ್ಮ ಅಂದ್ರ ಅಳ್ಯ ಮೊಹಮ್ಮದ ಅಂತ ಇದ್ದ ಇಸ್ಲಾಂ ಧರ್ಮದ ಮೊಹಮ್ಮದ. ಅಂತ ಒಬ್ಬ
ಭಾಷಾನ ಕೈಯಾಗ ಹಾ ಒಬ್ಬ ಹಾಲು ಮತ ಧರ್ಮದ ಬಿರ್ಬಲ್ಲ ಅಂತೇಳಿ ಪ್ರಧಾನಿ ಕೆಲಸ ಮಾಡ್ತಿದ್ದ. ಆಹಾ ಬಿರ್ಬಲ್ಲ ಅಂತೇಳಿ ಪ್ರಧಾನಿ ಕೆಲಸ ಮಾಡ್ತಿದ್ದ. ಹೌದ್ ಇದು ಭಾಷಾನ ಮಡದಿಗೆ ಮತ್ತು ಭಾಷಾನ ಹಳ್ಯಾಗ ಆಗಿ ಬರುವತ್ತು. ಹಾ ನಾ ಸಿಕ್ಕಂಗ ಸಾಲಿ ಕಲ್ತೀನಿ, ಹೌದು ಬುದ್ಧಿವಂತದೀನಿ, ನಾ ವಿದ್ಯಾವಂತದೀನಿ, ಹೌದು ನಮ್ಮ ಮಾವು ನನಗ ಮಂತ್ರಿ ಕೆಲಸ ಕೊಡ್ಬೇಕು ಅಂತೇಳಿ ಅಕ್ಕನ ಜೋಡಿ ವಾದ ಮಾಡ್ತಿದ್ದ. ಹೌದ್ ಒಂದಾನ ಒಂದು ದಿವಸ ಗಂಡ ಭಾಷಾಗ ಕೇಳ್ತಾಳ ಭಾಷಾನ ಮಡದಿ. ಏನಂತ ಕೇಳ್ತಾಳ್ರಿಪ್ಪ? ಅಂಗೈಯಾಗ ಬೆಣ್ಣೆ ಇಟ್ಕೊಂಡು ಮಂದಿ ಮನೆಗೆ ಹಾ ಕೇಳಾಕ್ ಹೋಗ್ತಿರ್ಲ, ಇದು ನಿಮ್ಮ ಧರ್ಮೇನ? ಧರ್ಮೇನ? ಅವಾಗ ಭಾಷಾ ಅಂದ, ಏನಾಗ್ಯದ ಅಂದ. ಅಂತದೇನಾಗ್ಯದ? ನಿಮ್ ಮಳೆ ಮೊಮ್ಮದಾನ, ಸಿಕ್ಕಂಗ ಸಾಲಿ ಕಲ್ತಾನ, ವಿದ್ಯಾವಂತದಾನ, ಅದಾನ ಶಾಣೆ ಅದಾನ, ಹಾ ಬೇರ್ವಲ್ನ ಪ್ರಧಾನಿ ಕೆಲಸ ಬಿಡಿಸ್ರಿ, ಅವನ ನಿಮ್ ಮಳ್ಯಾನ ತಗೋರಿ ಪ್ರಧಾನಿ ಕೆಲಸಕ್ಕ ಅನ್ನೋ. ಹೌದು ಕರೆ ಹ್ಯಾಂತಿಗೆ ಎಕ್ದಮ ಹೆಂಗ್ ಕೆಟ್ಟ ಹಾಕಕ್ ಬರ್ತೈತ್ರಿ? ಹಂಗ್ಯಾಂಗ ಹಾಕ್ಬರ್ತ್ರಿಪ್ಪ? ಹ್ಯಾಂತಿ ಕೆಟ್ಟ ಹಾಕಕ್ ಬರೋದಿಲ್ಲ. ಹಾ ವಿಚಾರ ಮಾಡೋನು ಈ ಮಾತು ನಾ ಮುಂಜಾನೆ ಹೇಳ್ತೇನಂದ. ಹೌದು ರಾತ್ರಿ ಕಲಿತು ಹಾ ಹಾ ಮುಂಜಾನೆ ಎದ್ದು ಸಭಾ ಕೂಡಿಸಿದ. ಹೌದ್ ಸಭಾ ಕೂಡಿರ್ತಕ್ಕಂತ ಸಭಾದೊಳಗ ಏನಂತ್ರಿಪ್ಪ? ಅಲ್ಯಾ ಮೊಮ್ಮದನು ಕರೆದ, ಮಂತ್ರಿ ಬೀರ್ಬಲ್ನು ಕರೆದ. ಇಬ್ಬರನ್ನ ಕರ್ದಾನ್ರಿಪ್ಪ. ಅಲ್ಯಾ ಮೊಮ್ಮದನ ಕೈಯಾಗೂ ಒಂದು ಶೇರ್ ಕಡ್ಲಿ ಕೊಟ್ಟ, ಹಾ ಮಂತ್ರಿ ಬೀರ್ಬಲ್ನ ಕೈಯಾಗೂ ಒಂದು ಶೇರ್ ಕಡ್ಲಿ ಕೊಟ್ಟ. ಕೊಟ್ಟಲ್ರಿಪ್ಪ? ಇದನ್ನ 3 ವರ್ಷದ ಮೇಲತ್ತು ಜೋಪಾನ ಮಾಡಿತಾನ, ನನ್ನ ಕೈಯಾಗ ಕೊಡ್ಬೇಕು ಅಂತೇಳಿ ನಾವು ಕಡ್ಲಿ. ಹಾ ಹಾ ಇದ್ಯಾವ ದೊಡ್ಡ ಮಾತನ್ನ ನಾವು ಯಾರ ಮೊಮ್ಮದ ಅಲ್ಯಾ ಹಾ ಬೀರ್ಬಲ್ ತಗೊಂಡ್ ಹೋದ. ಹಾ ಅವನ ಮನೆಗೆ ಬೀರ್ಬಲ್ ಹೋದ. ಮುಂದೆ ಇವ ಮೊಮ್ಮದ ಏನ್ ಮಾಡಿಬಿಟ್ಟ, ಏನ್ ಮಾಡಿದ್ರಿಪ್ಪ? ಅರಮನೆ ಒಳಗ್ ಹೋದ. ಬಡ ಬಡ ಅಡಕಲ್ಗಳಿಗೆ ಒಂದೊಂದು ತೆಗೆದಿಟ್ಟ. ಅಡಕಲ್ಗಳಿಗೆ ಇಟ್ಟ ಮ್ಯಾಗ ಮತ್ತ 4-5 ಗಡಿ ಹೊಟ್ಬಿಟ್ಟಾವ್. ಒಟ್ಟು ಬಿಟ್ಟ. 3 ವರ್ಷ ಕಣ್ಣು ತೆಗೆದು ನೋಡ್ಲಿಲ್ಲ. ಹಾ 3 ವರ್ಷದ ವೈದ್ಯ ಇನ್ನೊಂದು 8 ದಿನದಾಗ ಬರೋದಿತ್ತು. ಹೌದು ಇವು ಬೀರ್ಬಲ್ ತನ್ನ ಕೊಟ್ಟಂತ ಒಂದು ಶೇರ್ ಕಡ್ಲೆಯನ್ನ ಮನೆಗೆ ತಗೊಂಡು ಹೋಗಿ ಹಾ ಒಳ್ಳೆ ಮಿತಿ ನೋಡಿ ಭೂಮಿ ಒಳಗ ಬಿತ್ತಿ ಬೆಳೆದ. 3 ವರ್ಷದಾಗ ಹಾ 1 ಕಾಲಿಗೆ 1000 ಕಾಲ, 1000 ಕಾಲಿಗೆ 1,00,000 ಕಾಲ ಹಾ ನೆಟ್ಲ ಹಚ್ಚಿಬಿಟ್ಟು ತನ್ನ ಮನೆ ಒಳಗ. ಹಾ 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 3 ವರ್ಷದ ಮೇಲೆ ರಾಜ್ಯ ಆಜ್ಞೆ ಮಾಡಿದ, ನಿಮಗ ಕಡ್ಲಿ ಕೊಟ್ಟೇನಿ, ಅವನು ಏನ್ ಮಾಡ್ರಿ ಹೊಳೆ ತಗೊಂಬರ್ರಿ ಅಂದ. ಹೌದು ಬೀರ್ಬಲ್ಲ ಭಾಷಾನ ಅರಮನೆ ಒಳಗ ಅಂಗಳದಾಗ ನೆಟ್ಲ ಬಡದ್ ಬಿಟ್ಟು ಕಡ್ಲಿದವು ಚೀಲ. ಹೌದಲ್ರಿಪ್ಪ? ಇದು ಮೊಮ್ಮದ ಒಳಗ್ ಹೋಯ್ತು. ಅಡಕಲ್ಗಳಿಗೆ ತೆಗೆದು ನೋಡ್ತೈತೆ, ಬುರ್ಬುರ್ ಹತ್ತಿ ಸ್ವಚ್ಛ ಎಟ್ಟಾಗಿತ್ತು ಒಳಗೇನೆ ಎಲ್ಲ ಕಾಲ. ಹಾ 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 ಇದು ರೈತನ ಮಗನ ಕೆಲಸ. ಹಿಂಗ ಹಾ ಹಾ ಯಾರ್ಯಾರ ನಮ್ಮ ತಾಯಂದಿರು ಒಂದು ಅಡಮರಿ ಕೊಟ್ರ ಅಂದ್ರ ಹಾ ಒಂದು ಅಡಮರಿಗೆ 10 ಅಡಮರಿ ಬೆಳೆಸುವಂತ ಶಕ್ತಿ ರೈತನಲ್ಲಿ ಕರೆ ಸಾಲಿ ಕಲ್ತ ಮಗನ ಕಡೆ ಇಲ್ಲ. ಅಲ್ಲಿ ಪಟ್ಟ ಕಟಕ ಮಾರಿ ಬಿಡ್ತಾನ. ತಿಂಗಳಿಗೆ 6 ತಿಂಗಳಿಗೆ ಒಂದ್ ಮನೆಗೆ ಬಂದಂದ್ರ ಅವ ಎಮ್ಮಿ ಹೆಂಡಿ ನೋಡಿ ಮೂಗು ಮುಚ್ಕೊತಾನ ಮಗ. ಇದ ಕಟಕಲ್ಲಿ ಖರೆ ರೈತನ ಗುಣ ಅಂತದಿಲ್ಲ. ಮತ್ತಾಗ್ರಿಪ್ಪ? ಹೇಸಿಗೆಲಾರದೆ ಅಂಗೈ ಹಚ್ಚಿ ದನಗಳ ಹೆಂಡಿ ಬಳಿತಾನ, ಉತ್ತರ ಹಾಲು ಹಿಂಡ್ತಾನ, ನೊರಿ ಹಾಲು ಕುಡಿತಾನ, ತನ್ನ ಮಣ್ಣು ಭೂಮಿ ತಾಯಿ ಕೊಡ್ತಾನ, ಭೂಮಿ ತಾಯಿ ಮಣ್ಣು ತನ್ನ ಮೈಗೆ ಹಚ್ಕೊತಾನ ಅನ್ನೋ ಸಂಬಂಧ ಭೂಮಿ ತಾಯಿ ಎತ್ತಿ ಮುತ್ತು ಕೊಟ್ಟ ಅಂತ ಮಗನಿಗೆ ಉದ್ಧಾರ ಮಾಡ್ತಾವ. ಇದು ರೈತನ ಮಗ. ರೈತನ ಮಗ. ನೌಕರಿ ಅಂದ್ರೆ ಚಾಕ್ರಿ ಅಂದ್ರ ನೋಡ್ರಿ, ಮತ್ತೊಬ್ಬರ ಕೈಯಾಗ ದುಡಿಬ್ಯಾಡ್ರು, ನಿಮ್ಮ ಕೈಯಾಗ 4 ಮಂದಿ ದುಡಿ ಹಂಗ ಮಾಡ್ರಿ. ರೈತನ ಮಗನ ಕೆಲಸ ಏನದಪ್ಪ ಅಂದ್ರ ದೇಶಾಂತರವಾದ್ರು ಸ್ವತಂತ್ರ. ಅವ ಯಾವಾಗ ಬೇಕಾದಾಗ ದುಡಿಬಹುದು, ಯಾವಾಗ ಬೇಕಾದಾಗ ಕುಂಡ್ರಬಹುದು. ಇನ್ನೊಬ್ಬರಿಗೆ ಸಲಾಮ ಮಾಡುವಂತ ಕೆಲಸ ರೈತನ ಮಗಂದಿಲ್ಲ. ಇವತ್ತ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅದಾನಂದ್ರೆ ಅವನ ಮ್ಯಾಗಿನ ನಾವು ನಮಸ್ಕಾರ ಮಾಡ್ಲೇಬೇಕು. ರಾಷ್ಟ್ರಪತಿಗೆ ಮಾಡ್ಬೇಕಿಲ್ಲ, ಉಪರಾಷ್ಟ್ರಪತಿಗೆ ಮಾಡ್ಬೇಕಿಲ್ಲ, ಮಾಡ್ಲೇಬೇಕು ಪುಣ್ಯಾತ್ಮರೇ. ಹಿಂಗ ನಿನ್ನ ವಿದ್ಯಾವಂತ ಗೌರ್ಮೆಂಟ್ ನೌಕರಿ ಮಾಡುವವ ಸ್ವತಂತ್ರ ಯಾವ ಒಬ್ಬ ನಾನು ಹೇಳೋನು. ಎಂತವ ಸ್ವತಂತ್ರದೊಳಗೆ ಬಾಳ್ಯಾನ ಬದುಕ್ಯಾನ ತೇಳಿ ಬಿಟ್ಟು ಮಾಸ್ತಾರ. ಅವಾಗ ನಿಮ್ಮ ಅಪ್ಪನ ರುಂಡ್ ಹೋದಂಗ ಹೌದು. ಒಂದೇ ಬಾಣದೊಳಗೆ ಹಲವರಿಗೆ ಕಳಿಸ್ತಾನ. ಇದನ್ನೇನು ಈ ಒಂದು ಗೊಂಜಾಳ ದಂಟಿನೊಳಗಿಂದ ದಿಂಡು ತಕ್ಕೊಂಡ ಇದೊಂದು ಗೊಂಬೆ ಮಾಡ್ಯಾರ ತಿಳ್ಕೊಂಡಿದೇನು?
ನಿನ್ನ ತಯಾರು ಮಾಡ್ಬೇಕಾದ್ರೆ ನಿಮ್ಮ ಅವ್ವ ನಾನು ಎಷ್ಟು ಶ್ರಮ ಪಟ್ಟಿವೋ ಈ ಗೊಂಬೆ ತಯಾರು ಮಾಡ್ಬೇಕಾದ್ರೆ ನನ್ನ ಅವ್ವ ಅಪ್ಪನ ಒಟ್ಟು ಶ್ರಮ ಪಟ್ಟಾರ. ಪಟ್ಟಾರಲ್ರಿಪ್ಪ. ಅದೇ ಈ ಗೊಂಬೆ ಎಷ್ಟು ದಿನ ಬಾಳ್ತೈತಿ, ಆ ಗೊಂಬೆ ಎಷ್ಟು ದಿನ ಬಾಳ್ತೈತಿ ನೋಡುನು. ಮಾತ ಬಲ್ಲ ತನಗೆ ಜಗಳವಿಲ್ಲ, ಊಟ ಬಲ್ಲ ತನಗೆ ರೋಗವಿಲ್ಲ. ರೋಗವಿಲ್ಲಲ್ರಿಪ್ಪ. ಮಾತಿನ ಮರ್ಮ ತಿಳಿತು ಅಂತಂದ್ರೆ ಜಗಳ ಆಗಂಗಿಲ್ಲ. ಮತ್ತ ಊಟದ ಮರ್ಮ ಅವ ತಿಳಿದಿತ್ತಂದ್ರ ರೋಗ ಬರಂಗಿಲ್ಲ. ಯಾವ ಟೈಮ್ಗೆ ಎಟ್ಟೆಟ್ಟು ಉಣ್ಬೇಕು ಅನ್ನುವಂತ ನಮಗ್ ಗೊತ್ತಿತ್ತಂದ್ರ ಅವಾಗ ಯಾವ ರೋಗ ಬರಂಗಿಲ್ಲ. ಬರಂಗಿಲ್ರಿಪ್ಪ. ಶಿವ್ ಐತೇಳಿ ಹೊಟ್ಟೆ ನಂದಲತ್ತ ಸಿಕ್ಕಂಗ ತಿಂದ್ರ ಹೌದು ಹೆಂಗಿದ್ರು ಇಬ್ಬರು ಇವತ್ತೇಳಿ ಮಂಡಿಗಾಲ ಹೋಗದ್ರ ನಡೆಯಂಗಿಲ್ಲ. ಇವತ್ತ ಮಂಡಿಗಾಲ ಹೋಗೋದ್ರ ಸಬಕಂಗ ಮೆಟ್ಟ ಮಟ್ಟಿಲೆ ಹೊಡೆದ ಮಕ್ಕಳ್ರಿ ಆ ದೇವ್ರು ಸರಿಯಾಗಿ ದುಡ್ರಿ. ಇಲ್ಲಿ ನೀವು ಒಂದೇ ಪದ ಹಾಡ್ರಿ, ಗಟ್ಟಿಸಿ ಹಾಡ್ರಿ, ನುಡಿ ಎಲ್ಲರಿಗೂ ಕೇಳ್ಬೇಕು. ಪ್ರತಿಯೊಬ್ಬರಿಗೂ ಮನ ಮುಟ್ಟಬೇಕು. ಆ ರೀತಿಯಾಗಿರ್ಬೇಕು. ಇವತ್ತ ರೈತನ ಪಾಲ ನಾ ಹಿಡ್ಕೊಂಡಿನಿ. ಅಳಗೆ ಪಿಂಟು ಮಾಸ್ತರ ಗೌರ್ಮೆಂಟ್ ನೌಕರಿ ಮಗನ ಪಾಲ ಹಿಡ್ದಾನ. ಇಲ್ಲಿ ಒಂದು ಮಾತು ಕೇಳದ, ಅಪ್ಪನ ರುಂಡ ಸಂಜೆ 5 ಗಂಟೆ ಗನ್ಗುಡ್ದ ಒಂದೇ ಬಾಣದಾಗ ಕಳಿಸ್ತೇನಂತಾನೆ ಹೇಳಿದ. ತಂದೆ ರುಂಡ ಮಗ ತಗದ ಅಂತಂದ್ರ ಈ ಜನ್ಮ ಅಂತ್ಯಕ್ಕನೆ ನಾಳೆ ಹೋಗೋ ಮುಂದ ಯಾವ ಪಾಪ ನಿನಗ ತಟ್ಟತದ, ಹಿಂಗ ಯಾವ ಪುರಾಣದೊಳಗೆ ಬರ್ದಾರ. ನೀ ಯಾರ ಏನಾಗ್ಬೇಕವ ಅಣ್ಣ ರೀ? ಮಾತಿನಲ್ಲಿ ಮರ್ಮದ. ತಾಯಿನ ಕೊಂದ್ರ ಯಾವ ಪಾಪ, ತಂದೆನ ಕೊಂದ್ರ ಯಾವ ಪಾಪ, ತಂಗಿನ ಕೊಂದ್ರ ಯಾವ ಪಾಪ, ಮಡದೇನ ಕೊಂದ್ರ ಯಾವ ಪಾಪ, ಅದೆಲ್ಲ ಬ್ಯಾಡ ನನಗ. ತಂದೆ ರುಂಡ ಸಂಜೆ 5 ಗಂಟೆಕಂದ್ರ ಒಂದೇ ಬಾಣದಾಗ ತೆಗಿತೇನ ತಿಳಿದಿಲ್ಲ. ತಂದೆ ರುಂಡ ತೆಗದ್ರ ನಿನ್ನ ಹತ್ಯೆ ಕಾಲಕ್ಕೆ ನಿನಗೆ ಯಾವ ಪಾಪ ದೊರಕುತ್ತದ, ಯಾವ ಪುರಾಣದಾಗ ಹೆಂಗ ಬರ್ತದ, ಎಷ್ಟನೇ ಪೇಜ್ದೊಳಗೆ ಬರ್ತದ ಹೇಳಿ ಮಂಗಳಾರತಿ ಮಾಡ ಮಗನ. ಮಾತ ಗಾತಾಗಬಾರ್ದು, ಮನೆಕ್ಯವಾಗಿಟ್ಟುಕೊಂಡು ಸುಳ್ಳದ ಬಾಳೆಹಣ್ಣು ತಿಂದಂಗಿರ್ಬೇಕು, ದೈವಕ್ಕೆಲ್ಲ ಹಾಲು ಕುಡ್ದಂಗ ಆಗಿರ್ಬೇಕು. ನೀ ಬೇಕಾದಟ್ಟ ಒಳಗ ನೋವಾದ್ರೂ ಸಹಿತ ನೋವು ತೋರಿಸಬಾರ್ದು. ತೋರಿಸಬಾರ್ದಲ್ರಿಪ್ಪ. ಸತ್ಯವಾನ ಸಾವಿತ್ರಿ ಎಟ್ಟ ನೋವಾದ್ರೂ ಆಕಿ ತಾಳ್ಯಾದ ಜಗತ್ತಿನೊಳಗೆ ಪತಿವರ್ತ ಅನ್ಸ್ಕೊಂಡಾಳ. ಹೌದು. ಹೇಮರೆಡ್ಡಿ ಮಲ್ಲಮ್ಮ ಎಟ್ಟ ನೋವು ಮಾಡಿದ್ರು ಸಹಿತ ಅದನ್ನೆಲ್ಲ ತಾಳ್ಯಾದ. ಶ್ರೀಶೈಲ ಮಲ್ಲಿಕಾರ್ಜುನಗ ತಂಗಲ ಅಂಬಲಿ ತಿಂಗಳ ರೊಟ್ಟಿ ತಿನ್ಸ್ಯಾಳ. ಹೌದಾ? ನನಗ ನಿನಗ ಬೇಕಾದಟ್ಟ ತರಾಸಾಗ್ಲಿಕ್ಕೆ ದೈವಕ್ಕೆ ನಾವು ಇವತ್ತು ಹಾಲ ಕುಡಿಸ್ಬೇಕಾಗ್ಯದ. ದೈವಕ್ಕೆ ಇವತ್ತು ಹಾಲ ಕುಡಿಸ್ಬೇಕಾಗ್ಯದ. ಹೌದು. ನಮ್ಮ ಅತ್ತಿಗಳು ನೋಡಿ ದೇವ್ರ ಕೂತಂಗ್ ಕೂತ್ರ ನಮಸ್ಕಾರ. ನಮ್ಮ ಅವ್ವನ ಸಮಾನ ಆಯ್ಗೊಂದ್ ಮಾತು ಬೇಡ. ನಿನ್ನ ಮೊಮ್ಮಗದನ ಏನ್ ತಪ್ಪು ತಿಳ್ಕೊಬೇಡ. ಹೌದು. ದೇವಂಗ್ ಬೇಡ. ನಾನು ಹಾಟ್ಯಾಗ ಗಪ್ಪ ಕೂತ್ ನೋಡಿ ಮಾತನ್ನ ಬೇಡ. ಬಹಳ ಚಂದದ ತಾಯಂದ್ರಿ ತಾವೆಲ್ಲರೂ ಮುಂದಿನ ಪಾಳ್ಯದೊಳಗ ನೌಕರಿ ಮಗ ತಾಯಿ ತಂದೆಗೆ ಎಂತಾದ ಮಾಡ್ಯಾನ ಹೇಳಮದೀನಿ. ಜನ್ಮ ಕೊಟ್ಟು ಈ ಭೂಮಿ ತಲೆ ಮೇಲೆ ಹುಟ್ಟಿದಕ್ಕೆ ಮಕ್ಕಳ ಹಡಿಬೇಕು, ಏನ್ ಹಡಿಬಾರ್ದು. ನೀವು ತೂಕ ಮಾಡಕ್ರ ಮುಂದಿನ ಪಾಳ್ಯದಾಗ ಕೇಳ್ರಿ. 5 ನುಡಿ ಹಾಡಿ ಮಗನಿಗೆ ಚಾನ್ಸ್ ಹೋಗ್ತಾವ. ಏನ ಔಷಧ ತಗೊಂಡ್ಬರ್ತಾನ ಬರ್ಲಿ ನೋಡುನು ಮುಂದಿನ ಪಾಳ್ಯಕ್ಕ. ಆ ಔಷಧಿ ಊರಾಗ ನಾಟ್ತೈತೋ ಏನಿಲ್ಲೋ ಸೋಮ ನೀವು ತೂಕ ಮಾಡ್ರಿ. ಈ ಮಾತು ಕೇಳ್ರಿ. ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿಗಳು. ಹೌದು.